ಏನಂದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ನಾನು ಬ್ರೌನ್ ಪೇಪರಿಂದ ಈ ಲೀವ್ ಸ್ಪಾಟ್ ಮಾಡ್ತಾ ಇದ್ದೀನಿ. ಬರೀ ಲೀವ್ ಸ್ಪಾಟೇ ಮಾಡ್ತಾ ಇರೋದು, ಯಾಕಂದರೆ ಫ್ಲವರ್ಸ್ ಎಲ್ಲ ಮುಂಚೆ ಮಾಡಿದ್ದೀನಿ. ಸೊ ನಾನು ಬ್ರೌನ್ ಪೇಪರಿಂದ ಬೇರೆ ಏನೋ ಡಿಫ್ರೆಂಟ್ ಮಾಡಬೇಕು ಅಂತ ಲೀವ್ ಸ್ಪಾಟ್ ಕೆತ್ತನ ಬಂತು. ಸೊ ಇದು ತುಂಬ ನ್ಯಾಚುರಲ್ ಆಗಿ ಇರುತ್ತೆ ಮತ್ತು ತುಂಬ ಆರ್ಟಿಫಿಷಿಯಲ್ ಒಂದ್ಸಲ ತುಂಬ ಇನ್ನೊಂದ್ಸಲ ನೀವು ಡೆಕೋರೇಟಿವ್ ಪರ್ಪಸ್ಗೆಲ್ಲ ಬಳಸ್ಬೋದು. ನಮ್ಮ ಮನೆಯಲ್ಲಿ ಬ್ರೌನ್ ಪೇಪರ್ ಇದೆ, ಸೊ ನಾನು ಬ್ರೌನ್ ಪೇಪರಿಂದ ಮಾಡ್ತಾ ಇದ್ದೀನಿ. ಬ್ರೌನ್ ಪೇಪರು ಈಸಿಯಾಗಿ ಅವೈಲೇಬಲ್ ಇರೋದ್ರಿಂದ ನೀವು ಬೇಕಿದ್ರೆ ವೈಟ್ ಪೇಪರ್ ಅಥವಾ ಕಲರ್ ಶೀಟ್ಸ್ ಬೇಕಾದ್ರೆ ಮಾಡ್ಬೋದು. ನಾನಿಲ್ಲಿ ಬ್ರೌನ್ ಪೇಪರ್ನ ಒಂದು ಲೆವೆಲ್ಗೆ ಮಡಿಸ್ಕೊಂಡು ಎಲ್ಲನೂ ನೀಟಾಗಿ ಲೀಫ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. 1:4 ಅಂದರೆ ಒಂದು ಶೀಟಲ್ಲಿ 4 ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡೋದು. ಈ ಮಾಡೋದ್ರಿಂದ ಬೇಗನೆ ಕಟ್ಟಿಂಗ್ಸ್ ಆಗುತ್ತೆ. ನಾನಿಲ್ಲಿ ಗ್ರೀನ್ದು 3 ಶೇಡು ಮತ್ತು ಬ್ರೌನ್ ಕಲರ್ ಸ್ಕೆಚ್ ತೊಗೊಂಡಿದ್ದೀನಿ. ನೀವು ಪೇಂಟಿಂಗ್ ಮಾಡ್ಬೋದು, ಇಲ್ಲ ಮಾರ್ಕರ್ ಆದರೂ ಮಾಡ್ಬೋದು. ನಾನು ಮಾಮೂಲಿ ಇಲ್ಲಿ ಸ್ಕೆಚ್ ತೊಗೊಂಡೆ ಇಲ್ಲಿ ಮಾಡ್ತೀನಿ. ಫಸ್ಟು ಒಂದು ಫಿಗರ್ ಔಟ್ ಮಾಡ್ತಾಯಿದ್ದೀನಿ ಯಾವ ಥರ ಇರಬೇಕು ಅಂತ. ಸೊ ನನಗೆ ಇದು ಸ್ಯಾಟಿಸ್ಫೈ ಆಯಿತು. ಸೊ ನಾನು ಫಸ್ಟು ಎಲ್ಲನೂ ಬೇಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಲೈಟ್ ಗ್ರೀನ್ ತೊಗೊಂಡು ಎಲ್ಲನೂ ಒಂದು ರೌಂಡ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಗ್ರೀನ್ ಶೇಡ್ ಫುಲ್ಲು ಒಂದು ರೌಂಡ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇಲ್ಲಿ ನೀವು ಶೇಡಿಂಗ್ ಕೊಡಬೇಕಾದ್ರೆ ಇನ್ನರ್ ಒಂದು ಲೈಟ್ ಕೊಡ್ರಿ, ಔಟ್ಸೈಡ್ ಡಾರ್ಕರ್ ಕೊಡ್ರಿ, ಮತ್ತು ಕಾಂಪ್ಲಿಮೆಂಟ್ರಿ ಕಲರ್ಸ್ ಅಂದರೆ ಗ್ರೀನ್ಗೆ ಕಾಂಪ್ಲಿಮೆಂಟ್ರಿ ಕಲರ್ಸ್ ಯಾವ್ದು ಸಿಗುತ್ತೋ ಅದರಲ್ಲಿ ನಾವು ಡೀಟೇಲ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನು ಗ್ರೀನ್ ಬಾರ್ಡರ್ ಹಾಕ್ತಾಯಿದ್ದೀನಿ. ಎಷ್ಟು ನೀಟಾಗಿ ಹಾಕ್ತಾಯಿದ್ದೀನಿ ಅಂದರೆ ಅದು ಫುಲ್ ಎಡ್ಜಸ್ವರೆಗೂ ಅಷ್ಟೇ ಇರಬೇಕು. ಮತ್ತು ಬ್ರೌನ್ ಸ್ಕೆಚ್ಚಿಂದ ಅದನ್ನ ಡೀಟೇಲಿಂಗ್ ಕೊಡ್ತಾಯಿದ್ದೀನಿ, ಆ್ಯಡ್ ಆನ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇಷ್ಟು ನಮಗೆ ಲೀವ್ಸ್ ರೆಡಿ ಆಯಿತು. ಇಷ್ಟು ಲೀವ್ಸ್ ಮಾಡೋದಕ್ಕೆ ಒಂದು 3 ಮಿನಿಟ್ಸ್ ಆದರೂ ಹಾಗೇ ಆಗುತ್ತೆ, 1/2 hour ಆದರೂ ಹಾಗೇ ಆಗುತ್ತೆ. ಸೊ ಅದೇ ಬ್ರೌನ್ ಪೇಪರಲ್ಲಿ ಮತ್ತೆ ನಾನು ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದರು ಬ್ರೌನಲ್ಲಿ ಮತ್ತು ಜಸ್ಟ್ ಹಿಂಗೆ ಸುರುಳಿ ಥರ ಸುತ್ಕೊತಾ ಇದ್ದೀನಿ. ಸುರುಳಿ ಥರ ಸುತ್ಕೊಳ್ಳೋದ್ರಿಂದ ಏನಾಗುತ್ತದೆ, ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಆಗುತ್ತೆ. ನೀವು ಬೇಕಿರಿ ಇದನ್ನೇ ದೊಡ್ಡದಾಗಿ ಫ್ಲವರ್ ಸ್ಟ್ರಕ್ಚರ್ ಬೇಕಾದ್ರೆ ಕಟ್ಕೋಬೋದು. ನಾನು ಇಲ್ಲಿ ಸೇಫ್ಟಿಗೋಸ್ಕರ ಸ್ಟ್ಯಾಪಲ್ ಪಿನ್ನು ಮತ್ತು ಇನ್ನೊಂದು ರೌಂಡ್ ಆಫ್ ಬ್ರೌನ್ ಪೇಪರ್ನು ಕೆಳಗಡೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಪೆನ್ನಿಂದ ನೀಟಾಗಿ ಲೀವ್ಸ್ನ ಒಳ್ಳೆ ಶೇಪ್ ಔಟ್ ಮಾಡ್ತಾಯಿದ್ದೀನಿ, ಒಳ್ಳೆ ಶೇಪ್ ಕಲರ್ ಮಾಡ್ತಾಯಿದ್ದೀನಿ. ಇವಾಗ ಅಕ್ರಿಲಿಕ್ ಕಲರ್ ತೊಗೊಂಡು ನಾನು ಗ್ರೀನ್ ಪೇಂಟ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಬ್ರೌನ್ ಪೇಪರಾಗಿ ಬಿಡೋಣ ಅಂದ್ಕೊಂಡೆ, ಬಟ್ ನನಗೆ ಯಾಕೋ ಅದು ಮಣ್ಣು ಹಿಡಿಲಿಲ್ಲ. ಸೊ ಅದಕ್ಕೆ ಗ್ರೀನ್ ಕಲರಿಂದನೇ ನೀಟಾಗಿ ಪೇಂಟ್ ಮಾಡ್ತಾಯಿದ್ದೀನಿ. ಇವಾಗ ಈ ಹಿಂದ್ಗಡೆಯಿಂದ ಗಮ್ ಹಾಕಿ ಒಂದೊಂದು ಲೀವ್ಸೇ ನೀಟಾಗಿ ಸ್ಟೇಬಲಾಗಿ ಅಂಟಿಸ್ತಾ ಬರಬೇಕು. ನೋಡಿ ಅದಕ್ಕೆ ಸಪೋರ್ಟ್ಗೋಸ್ಕರ ಒಂದು ಕ್ಯಾಪ್ನ ಇಟ್ಟು ಸೊ ನೀಟಾಗಿ ಇಟ್ಟಿದ್ದೀನಿ. ನೀಟಾಗಿ ಸಪೋರ್ಟ್ ಕೊಟ್ಕೊಂಡು ಬರ್ತಾಯಿದ್ದೀನಿ. ಇವಾಗ ನೋಡಿ ಇಲ್ಲಿ ಲಾಸ್ಟ್ ಎಂಡಿಂಗ್ ಪಾರ್ಟು ತುಂಬ ಚೆನ್ನಾಗಿರಬೇಕು. ಒಂದೇ ಕಡೆನೇ ಜಾಸ್ತಿ ಅಂಟಿಸೋದಕ್ಕಿಂತ ಸ್ವಲ್ಪ ಇದೇ ಥರ ನೀವು ದೊಡ್ಡದಾಗಿ ಬೇಕಾದ್ರೆ ಮಾಡ್ಕೋಬೋದು.